ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ತುಂಬ ದಿನ ಆಗಿತ್ತು ವ್ಲಾಗ್ಸ್ನ ಮಾಡಿ, ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋದಲ್ಲಿ ಏನು ಹೇಳೋಣ ಅಂತ ಅಂದ್ಕೊಂಡೆ ಅಂದರೆ, ಸೊ ನಾನು ಲಾಸ್ಟ್ ವಿಡಿಯೋ ಆ್ಯಂಡ್ ಬಿಫೋರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ನನ್ನ ಬೆಳ್ಳಿನ ಹೇಗೆ ನಾನು ಆಫ್ಟರ್ ಡೆಲಿವರಿ ಆದಮೇಲೆ ರೆಡ್ಯೂಸ್ ಮಾಡಿಕೊಂಡೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಲೈಕ್ ಸೊಂಟಕ್ಕೆ ಬಟ್ಟೆ ಕಟ್ಟಿದ್ರೆ ಅಂದರೆ ಸೀರೆನ ಕಟ್ಟಿದ್ರೆ ಕಡಿಮೆ ಆಗುತ್ತೆ ಅಂತ ಎಲ್ಲ ಹೇಳಿದ್ದೆ. ಮತ್ತು ನಾನು ಬೆಲ್ಟ್ನ ಯೂಸ್ ಮಾಡಲ್ಲ, ಬಿಕಾಸ್ ಬೆಲ್ಟು ಅದು ಬರ್ತಾ ಬರ್ತಾ ಲೂಸ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ನಾನು ಬೆಲ್ಟ್ನ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಹೇಗೆ ನಾವು ಲೈಕ್ ಸೀರೆನ ಟೈ ಮಾಡೋದು ಅಂತ ಕನ್ಫ್ಯೂಸಲ್ಲಿ ಇರ್ತೀರ, ಅದನ್ನು ಹೇಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಂತೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿರ್ತೀವಿ. ನಾವು ಅದನ್ನು ಹೇಗೆ ಕಟ್ಟಿದರೆ ಒಳ್ಳೆಯದು, ಟೈಟಾಗಿ ಕಟ್ಟಿದ್ರೆ ಒಳ್ಳೆಯದಾ, ಲೂಸಾಗಿ ಕಟ್ಟಿದ್ರೆ ಒಳ್ಳೆಯದಾ. ಸೊ ಇದೆಲ್ಲ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಾನು. ಫಸ್ಟು ನಾನೇನು ಮಾಡ್ತಿದ್ದೆ ಅಂತ ಹೇಳಿದರೆ, ನನಗೆ ಹಾಸ್ಪಿಟಲಲ್ಲೇ ಫೋಲ್ಡ್ ಮಾಡಿದರು. ಲೈಕ್ ನಾನೊಂದು ಕಾಟನ್ ಸ್ಯಾರಿನೇ ತೊಗೊಂಡೋಗಿದ್ದೆ. ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸೀರೆನ ಕಟ್ ಮಾಡಿ ಮಧ್ಯಕ್ಕೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತಾರೆ. ಬೆಟರ್ ಅದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ. ಸೊ ನನಗೆ ಯಾವುದೂ ಐಡಿಯಾ ಇರಲಿಲ್ಲ. ಸೊ ಯಾವುದಕ್ಕೂ ಇರಲಿ ಅಂತ ಒಂದು ಸೀರೆ ತೊಗೊಂಡು ಹೋಗಿದ್ದೆ. ಅವರು ನನ್ನ ಡೆಲಿವರಿ ಆಗಿದ್ದ ಮಾರನೇ ಬೆಳಗ್ಗೆ, ಬಿಕಾಸ್ ನಂದು ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಮಾರನೇ ಬೆಳಗ್ಗೆಯಿಂದನೇ ಸೀರೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಸಿ ಸೆಕ್ಷನ್ ಯಾರಿಗೆಲ್ಲ ಆಗಿರುತ್ತೆ ಅವರು ಅಟ್ಲೀಸ್ಟ್ ನಾವು 2 to 3 ವೀಕ್ಸ್ ವೆಯ್ಟ್ ಮಾಡಬೇಕು. ಆ್ಯಂಡ್ ಡಾಕ್ಟರ್ನ ಕೇಳಿ ನೀವು ಕಟ್ಟೋದು ಒಳ್ಳೆಯದು, ಬಿಕಾಸ್ ಅದು ಸ್ವಲ್ಪ ಸ್ಟಿಚಸ್ ಇರುತ್ತೆ ಅಲ್ವಾ, ಅದೆಲ್ಲ ಕ್ಯೂರ್ ಆದಮೇಲೆ ಅಂದರೆ ಅದೆಲ್ಲ ಗಾಯ ಎಲ್ಲ ಹೋದ್ಮೇಲೆ ಕಟ್ಟಕ್ಕೆ ಹೇಳ್ತಾರೆ ಸಿ ಸೆಕ್ಷನ್ ಆದವರಿಗೆ. ಸೊ ಹಾಗಾಗಿ ಸಿ ಸೆಕ್ಷನ್ ಅವರು ಆವಾಗ ಕೇಳಿ ಕಟ್ಟಿದ್ರೆ ಒಳ್ಳೆಯದು. ಆ್ಯಂಡ್ 2 ವೀಕ್ಸ್ವರೆಗೆ ಟೈಮ್ ಕೊಟ್ಟಿರ್ತಾರೆ, 2 to 3 ವೀಕ್ಸ್ ವೆಯ್ಟ್ ಮಾಡಿ ಅದಾದಮೇಲೆ ಕಟ್ಟಿ ಅಂತ ಹೇಳ್ತಾರೆ. ಸೊ ನಮಗೆ ನಾರ್ಮಲ್ ಆಗಿದ್ದರಿಂದ ಮಾರನೇ ಬೆಳಗ್ಗೆನೇ ಕಟ್ಟಿದ್ರು ನರ್ಸ್ ಬಂದು. ಸೊ ಅದನ್ನು ಸೀರೆನ ಹೇಗೆ ಫೋಲ್ಡ್ ಮಾಡೋದು, ಟೈಟಾಗಿ ಕಟ್ಟಬೇಕಾ ಅಥವಾ ಲೂಸಾಗಿ ಕಟ್ಟಬೇಕಾ, ಇದೆಲ್ಲ ಕನ್ಫ್ಯೂಷನ್ ಇರೋರಿಗೆ ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಯಾರ್ಯಾರೆಲ್ಲ ಡೆಲಿವರಿ ಆಗಿದೆ ಅವರಿಗೆಲ್ಲ ಏನೇನು ಕನ್ಫ್ಯೂಷನ್ ಇರುತ್ತೆ ಅವರಿಗೆಲ್ಲ ಇದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ನಾವು ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ ವಿಡಿಯೋನ. ಆ್ಯಂಡ್ ಮೊರೋವರ್ ಸೀರೆನ ನಾವು ಎಷ್ಟೊತ್ತು ಕಟ್ಟಬೇಕು ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. ಸೊ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಬೆಳಗ್ಗೆ ನೈಟ್ ನಾನು ಅದನ್ನು ರಿಮೂವ್ ಮಾಡ್ತಿದ್ದೆ. ಬೆಳಗ್ಗೆ ಎದ್ದ ಕೂಡಲೇ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಗಿರ್ತಿತ್ತಲ್ಲ, ಸೊ ಸ್ನಾನ ಆದ ಕೂಡಲೇ ಬಂದು ನಾನು ಟೈಟಾಗಿ, ಅಂದರೆ ತುಂಬ ಟೈಟ್ ಅಲ್ಲ, ನಿಮಗೆ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಅಷ್ಟು ಟೈಟಾಗಿ ನೀವು ಕಟ್ಟಬೇಕು ಸೀರೆನ. ಸೊ ನನಗೆ ಎಷ್ಟು ಕಂಫರ್ಟೇಬಲ್ ಟೈಟ್ ಕಟ್ಟಿದ್ರೆ ಒಳ್ಳೆಯದು, ಅಂದರೆ ನಮಗೆ ಬ್ಯಾಕ್ ಸಪೋರ್ಟು ಬೇಕು ಆ್ಯಂಡ್ ನಮಗೆ ಹೊಟ್ಟೆ ಕೂಡ ಸ್ಯಾಗಾಗಿರುತ್ತೆ. ಸೊ ಆ ಸ್ಯಾಗಾಗಿರೋ ಹೊಟ್ಟೆನ ನಾವು ಮೇಲೆ ಕಟ್ಟಿದ್ರೆ ಸ್ವಲ್ಪ ಸ್ಟಿಫ್ನೆಸ್ ಆಗಿ ನಿಲ್ಲುತ್ತೆ ಅಂತ ನಮಗೆ ಅನಿಸುತ್ತೆ. ಸೊ ಇದು ಹಿಂದಿನ ಕಾಲದಿಂದಲೇ ನೋಡ್ಕೊಂಡು ಬಂದಿರೋದು ಸೀರೆ ಕಟ್ಟೋದು. ಸೊ ಹಾಗಾಗಿ ಸೀರೆನ ಕಟ್ಟಿದರೆ ನಮ್ಮ ಬ್ಯಾಕ್ ಸಪೋರ್ಟ್ಗೆ ಕೂಡ ಒಳ್ಳೆಯದು. ಫೀಡ್ ಮಾಡಬೇಕಿದ್ರೆ ಆಗಲಿ, ಕೂತ್ಕೊಳ್ಬೇಕಿದ್ರೆ ಆಗಲಿ, ಓಡಾಡಬೇಕಿದ್ರೆ ಆಗಲಿ, ಸೊ ಅವಾಗೆಲ್ಲ ನಮಗೆ ಯೂಸ್ ಆಗುತ್ತೆ ಈ ಥರ ನಾವು ಸೀರೆನ ಕಟ್ಟೋದು. ಆ್ಯಂಡ್ ಸೀರೆ ಕಟ್ಟಿದ ಕೂಡಲೇ ಪೂರ್ತಿ ಬೆಲ್ಲಿ ನಮ್ಮದು ಕರಗುತ್ತಾ ಅದೆಲ್ಲ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೆ. ಲೈಕ್ ಅವ್ರು ಯಾವ ಥರ ಕಟ್ತಾರೆ, ಯಾವ ಥರ ಫುಡ್ನ ಮೇಂಟೈನ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ಸ್. ನನಗೆ ಈಗ ನಾನು ಆಲ್ಮೋಸ್ಟ್ 8 ಮಂತ್ಸ್ ನಾನು ಇದನ್ನು ಫಾಲೋ ಮಾಡಿದ್ದೀನಿ, ಅಂದರೆ ಸೀರೆ ಕಟ್ಟಿದ್ದನ್ನು. ಸೊ ಹಾಗಾಗಿ ನನಗೆ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ. ಆಲ್ಮೋಸ್ಟ್ ಅಲ್ಲ, ನನಗೆ ಪೂರ್ತಿ ರೆಡ್ಯೂಸ್ ಆಗಿದೆ ಬೆಲ್ಲಿ. ಸೊ ಹಾಗಾಗಿ ಸೀರೆ ಕಟ್ಟೋದು ಕೂಡ ಒಂಥರ ನಾವು ಸ್ಟೊಮಕ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೆಲ್ಲ ಕರಗಲಿಲ್ಲ ಅಂತ ಹೇಳಿದರೆ ಮುಂದೆ ಯೋಗನ, ಎಕ್ಸಸೈಸಾ ಇದೆಲ್ಲ ಮಾಡಿ ನೀವು ಕರಗಿಸ್ಬೋದು. ಸೊ ಡೋಂಟ್ ವರಿ, ಇದು ಸೀರೆಯಿಂದನೇ ಕರಗ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಬೇಬಿ ಇರುತ್ತೆ ಜೊತೆಗೆ, ಅದ್ರ ಬಗ್ಗೆ ಕೇರ್ ಮಾಡಿಕೊಂಡು ಆರಾಮಾಗಿರಿ, ಬೆಲ್ಲಿ ಕೂಡ ಕರಗುತ್ತೆ ಅಂತ ಹೇಳ್ತಾ, ಸೊ ನಾನು ಸೀರೆನ ಹೇಗೆ ಫೋಲ್ಡ್ ಮಾಡಿ ಹೇಗೆ ಕಟ್ಟೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಸೊ ನಾನು ಅದೇ ಹೇಳಿದ್ನಲ್ಲ, ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಕಟ್ತಿದ್ದೆ ಬಿಟ್ಟರೆ, ಸೊ ನಿಮಗೆ ಊಟ ಮಾಡಬೇಕಿದ್ರಲ್ಲ ಅದು ಸ್ವಲ್ಪ ಏನೋ ಇರಿಟೇಟ್ ಆಗ್ತಿದೆ ಅಥವಾ ಏನೋ ಒಂಥರ ಊಟ ಮಾಡೋಕ್ಕಾಗ್ತಿಲ್ಲ, ಸಂಕಟ ಟೈಟ್ ಕಟ್ಟಿರ್ತೀವಲ್ಲ, ಸೊ ಅದು ಆಗ್ತಿಲ್ಲ ಅಂತ ಹೇಳಿದರೆ ಊಟ ಮಾಡಬೇಕಿದ್ರೆಲ್ಲ ರಿಮೂವ್ ಮಾಡಿ, ಊಟ ಮಾಡಬೇಕಿದ್ರೆ ರಿಮೂವ್ ಮಾಡಿ ಮತ್ತೆ ವಾಪಸ್ ಕಟ್ಟಿ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಅದೇ ಕಟ್ಟಿ, ನನಗೇನು ಊಟ ಮಾಡಬೇಕಿದ್ರಲ್ಲ ಅಷ್ಟು ಸಫರ್ಕೇಟ್ ಏನೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಊಟ ಮಾಡಬೇಕಿದ್ರೆಲ್ಲ ನಾನು ಕಟ್ಟಿರ್ತಿದ್ದೆ ಸೊಂಟಕ್ಕೆ. ಅದಾದಮೇಲೆ ನಾನು ಏನಿದ್ರು ನೈಟ್ ಮಲ್ಕೊಬೇಕಿದ್ರೆ ಅದನ್ನು ರಿಮೂವ್ ಮಾಡಿ ಸೀರೆನ, ಆ ಬೆಲ್ಲಿ ನಮ್ಮದು ಫ್ಯಾಟ್ ಏನು ಏರಿಯಾ ಇದೆ ಅಲ್ಲಿಗೆ ನಾನು ಕೊಕೊನಟ್ ಆಯಿಲ್ನ ತೊಗೊಂಡು ನೀಟಾಗಿ ಮಸಾಜ್ ಎಲ್ಲ ಮಾಡಿ ಮಲಗ್ತಿದ್ದೆ ನಾನು ನೈಟು.
ಸೊ ಅದರಿಂದ ಒಂದು ಬೆಲ್ಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ. ಹಾಗೆ ನಮ್ಮ ಸ್ಟ್ರೆಚ್ ಮಾರ್ಕ್ಸ್ ಏನಿರುತ್ತೆ ಆ ಸ್ಟ್ರೆಚ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡೋಕ್ಕೆ ಕೂಡ ಈ ಕೊಕೊನಟ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಈವನ್ ಎಲ್ಲ ಕ್ರೀಮ್ಸ್ ಅದು ಇದು ನಾವು ಅಪ್ಲೈ ಮಾಡೋದಕ್ಕಿಂತ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಿ ನೋಡಿ. ಆಫ್ಟರ್ ಡೆಲಿವರಿ ನಮ್ಮ ಸ್ಟ್ರೆಚ್ ಮಾರ್ಕ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಈವನ್ ನನ್ನ ಸ್ಟ್ರೆಚ್ ಮಾರ್ಕ್ಸ್ ಏನಿತ್ತು ಅದು ಕೂಡ ಆಲ್ಮೋಸ್ಟ್ ಒಂದು 90% ರಿಮೂವ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಇದೆ ಅಷ್ಟೇ. ಸೊ ಪರವಾಗಿಲ್ಲ, ಅದೇನ ಹೋಗ್ತಾ ಬರ್ತಾ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸೀರೆನ ಹೇಗೆ ಫೋಲ್ಡ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಬಿಡ್ತೀನಿ. ಸೊ ನಾನು ಫಸ್ಟ್ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ನಾನು ಬೇರೆ ಸೀರೆ ಆ್ಯಕ್ಚುಲಿ ಯೂಸ್ ಮಾಡ್ತಿದ್ದು ಸಿಗಲಿಲ್ಲ ಅಂತ ಹೇಳಿ ಇವಾಗ ನಾನು ಮನೇಲಿ ಯಾವುದಿತ್ತು ಆ ಸೀರೆನ ತೊಗೊಂಡಿದ್ದೀನಿ. ವಿತೌಟ್ ಬಾರ್ಡರ್ ಇಲ್ದೇ ಇರೋ ಸೀರೆಗಳನ್ನ ತೊಗೊಳ್ಳಿ. ಇದರಲ್ಲಿ ಬಾರ್ಡರ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಿಮಗೆ ಹೇಗೆ ಲೈಕ್ ಫೋಲ್ಡ್ ಮಾಡೋದು ಅನ್ನೋದನ್ನು ಈ ಸೀರೆ ತೋರಿಸ್ತಿದ್ದೀನಿ ಅಷ್ಟೇ. ನಾನು ಯೂಸ್ ಮಾಡಿದ್ದು ವಿತೌಟ್ ಬಾರ್ಡರ್ ಸ್ಯಾರಿ. ಸೊ ನಾನು ಇವಾಗ ಈ ಕಾಟನ್ ಬ್ಲ್ಯಾಕ್ ಕಲರ್ ಸ್ಯಾರಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಫೋಲ್ಡ್ ಮಾಡಬೇಕು ಅಂತ ಹೇಳಿದರೆ, ಸೊ ಒಬ್ಬರು ಸಪೋರ್ಟ್ ಇದ್ದರೆ ಒಳ್ಳೆಯದು. ಸೊ ನಾನು ಇವಾಗ ವಿತೌಟ್ ಸಪೋರ್ಟ್ ತೋರಿಸ್ತಿದ್ದೀನಿ. ಫಸ್ಟಿಗೆ ಸ್ಯಾರಿನ ಹೀಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಹಾಫ್ ಆಫ್ ದ ಸ್ಯಾರಿನ ನೀವು ಮಿಡಿಲಿಗೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಫಸ್ಟಿಗೆ. ಸೊ ನಾನು ಒಂದು ಸ್ಯಾರಿ ಪೂರ್ತಿ ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮಿಡಿಲ್ ಪೋರ್ಷನಿಗೆ. ಸೊ ಇದನ್ನು ಪೂರ್ತಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಯಾರಾದರೂ ಒಬ್ಬರು ಹಿಡ್ಕೊಳ್ಳೋಕ್ಕಿದ್ರೂ ಯೂಸ್ ಆಗುತ್ತೆ. ಸೊ ಅದು ಬೇಗ ಆಗುತ್ತೆ ಆವಾಗ. ಸೊ ನೆಕ್ಸ್ಟು ವಾಪಸ್ ಇನ್ನೊಂದು ಫೋಲ್ಡ್ನ ಮಾಡಿ ಇವಾಗ. ಸೊ 4 ಫೋಲ್ಡ್ ಆಗುತ್ತೆ ಈ ಥರ. ಸೊ ಇದನ್ನು ಹೋಲ್ ಸ್ಯಾರಿ ಪೂರ್ತಿ ಈ ಥರನೇ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಬೆಟರ್ ಅಂದರೆ ನಾವು ಹಾಫ್ ಆಫ್ ದ ಸ್ಯಾರಿನ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ನಮಗೆ. ಸೊ ಆವಾಗ ಒಂದು ಸ್ಯಾರಿ ಪೂರ್ತಿ ಕಟ್ಕೊಬೇಕಂತ ಆಗಲ್ಲ ಆವಾಗ. ಸೊ ನಾನು ಸುಮ್ಮನೆ ಏನು ಕಟ್ ಮಾಡಿಸೋದು ಅಂತ ಹೇಳಿ ಲೈಕ್ ಇದೇ ಥರ ಕಟ್ಕೊಳ್ತಿದ್ದೆ. ಸೊ ಈಗ ನಾವು ಹೋಲ್ ಸ್ಯಾರಿನ 4 ಫೋಲ್ಡಾಗಿ ಮಾಡ್ಕೊಂಡಿದ್ದೀವಿ. ಸೊ ಇದು ಹೋಲ್ ಸ್ಯಾರಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಸೊ ನೆಕ್ಸ್ಟು ಇವಾಗ ನಮ್ಮ ಡೆಲಿವರಿ ಆದಮೇಲೆ ಏನು ಹೊಟ್ಟೆ ಇರುತ್ತೆ ಅದು ಸಾಗಾಗ್ತಾ ಇರುತ್ತೆ ಅಲ್ವಾ. ಸೊ ನಾನಿವಾಗ ತೋರಿಸ್ತೀನಿ ನೋಡಿ. ಹೊಟ್ಟೆ ಬಂದು ಕೆಳಗಡೆ ಹಿಂಗೆ ಸಾಗಾಗ್ತಿರುತ್ತೆ. ಸೊ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಕಟ್ಟಲಿಕ್ಕೆ. ಸೊ ಈಗ ನಾನು ಫಸ್ಟ್ ಪೋರ್ಷನ್ನ ಈಗ ಒಂದು ಹಾಫ್ ಅಲ್ಲ, ಒಂದು ಸ್ವಲ್ಪನ ಮೇಲೆ ಬಿಟ್ಕೊಳ್ತೀನಿ. ಅಂದರೆ ಲೈಕ್ ನಮಗೆ ನೆಕ್ಸ್ಟು ಒಂದು ರೌಂಡ್ ತೊಗೊಳಕ್ಕೆ ಬೇಕಲ್ಲ. ಸೊ ಈ ಕೆಳಗಡೆ ಹೊಟ್ಟೆ ಭಾಗದಿಂದ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಅದು ಸಾಗಾಗ್ತಾ ಇರುತ್ತೆ ನಮಗೆ ಹೊಟ್ಟೆ. ಸೊ ಹಾಗಾಗಿ ಅಲ್ಲಿಂದ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ಒಂದು ರೌಂಡ್ ಈ ಥರ ತೊಗೊಂಡು ಸೊ ಹೀಗೆ ಫೋಲ್ಡ್ ಮಾಡಿ. ಸೊ ಇದು ತೊಗೊಂಡಾದ್ಮೇಲೆ ನಾನು ಮೇಲೆ ಏನು ಪೋರ್ಷನ್ ಬಿಟ್ಟಿದ್ದೀನಿ ಅದನ್ನು ಹಿಡ್ಕೊಂಡು ಅಲ್ಲಿ ಒಂದು ಟೈಟಾಗಿ ಎಳೆದು ನಾಟ್ ಥರ ಹಾಕಿ. ಈಗ ಒಂದು ನಾಟ್ನ ಹಾಕಿ ಅದನ್ನು ಮೇಲೆ ಬಿಡಿ ಇವಾಗ. ಸೊ ಅದು ನಿಮಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೆ, ಅಂದರೆ ಎಷ್ಟು ಟೈಟ್ ಕಂಫರ್ಟೇಬಲ್ ಆಗುತ್ತೆ ಅಷ್ಟು ನೀವು ಟೈಟಾಗಿ ಕಟ್ಕೊಳ್ಳಿ. ತುಂಬ ತೀರಾ ಟೈಟಾಗಿ ಕಟ್ಕೊಳ್ಳೋಕೆ ಹೋಗಬೇಡಿ, ಅದು ಪೇಯ್ನ್ ಆಗುತ್ತೆ. ಸೊ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ ನಮಗೆ ಅಷ್ಟೇ ಒಳ್ಳೆಯದು. ಊಟ ಮಾಡೋಕ್ಕಾಗಲಿ, ಮಲ್ಕೊಳ್ಳೋಕ್ಕಾಗಲಿ, ಕೂರ್ಲಿಕ್ಕಾಗಲಿ. ಸೊ ಅಷ್ಟು ಕಂಫರ್ಟೇಬಲಾಗಿ ನೀವು ಸ್ಯಾರಿನ ಕಟ್ಕೋಬೇಕಾಗುತ್ತೆ. ಹೆವಿ ಟೈಟಾಗಿ ಕಟ್ಟಿದ್ರೆ ಪೇಯ್ನ್ ಆಗುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈ ಥರನೇ ಹೋಲ್ ಸ್ಯಾರಿನ ನೀವು ಸೊಂಟಕ್ಕೆ ಕಟ್ಕೊಳ್ಳಿ. ಲೈಕ್ ಹೊಟ್ಟೆ ಪೋರ್ಷನ್ ಏನಿದೆ ಅದನ್ನು ಈಚ್ ಪೋರ್ಷನ್ನು ಸ್ವಲ್ಪ ಎಳೆದು ನೀಟಾಗಿ ಟೈ ಮಾಡ್ಕೊಳ್ಳಿ. ಸೊ ಇದು ಒನ್ ಟೈಪ್, ಅಂದರೆ ನಾನು ಒಂದೊಂದಿನ ಈ ಥರ ಕಟ್ಕೊಳ್ತಿದ್ದೆ. ಸೊ ಇದು ಫಸ್ಟು ನಾನು ಟೈಪ್ 1 ಈ ಥರ ಕಟ್ಕೊಳ್ತಿದ್ದೆ ಸ್ಯಾರಿ. ಆಮೇಲೆ ನನಗೆ ಇನ್ನೊಂದು ಥರ ಅಂದರೆ ಲೈಕ್ ಹಾಸ್ಪಿಟಲ್ ತೋರಿಸಿದ್ದು ಯಾವ ಥರ ಅಂದರೆ ನಾನು ನೆಕ್ಸ್ಟ್ ತೋರಿಸಿದ್ದೀನಿ ಯಾವ ಥರ ಕಟ್ಕೊಳ್ತೀನಿ ಅಂತ ಅದನ್ನು. ಸೊ ಆ ಥರ ಕಟ್ಕೊಳ್ಳಿ ಅದನ್ನು. ಸೊ ಈ ಟೈಪಲ್ಲಿ ಒಂದು ಟೈಪಲ್ಲಿ ನಾವು ಸ್ಯಾರಿನ ಟೈ ಮಾಡ್ಬೋದು ಅನ್ನೋದನ್ನು ಒಂದು ತೋರಿಸ್ದೆ. ಸೊ ಇದು ಒನ್ ಟೈಪ್ ಆಯಿತು. ಸೊ ಈಗ ನಾನು ಇನ್ನೊಂದು ಪ್ರೊಸೆಸ್ಸಲ್ಲಿ ಇನ್ನೊಂದು ಟೈಪಲ್ಲಿ ಕಟ್ಕೊಳ್ತಿದ್ದೆ. ಸೊ ಫಸ್ಟು ಇವಾಗ ನಮ್ಮ ಲೆಫ್ಟ್ ಸೈಡ್ ಏನಿದೆ ಸೊ ಆ ಪೋರ್ಷನ್ ಹತ್ರ ಇಟ್ಕೊಳ್ಳಿ. ಸೊ ಲೆಫ್ಟ್ ಆರ್ ರೈಟ್ ಯಾವುದಾದ್ರೂ ಓಕೆ. ಸೊ ಈಗ ಅಲ್ಲಿ ನಾವು ಎಂಡ್ ಏನಿದೆ ಅದನ್ನು ಇಟ್ಕೊಂಡು ಸೊ ಒಂದು ರೌಂಡ್ ತೊಗೊಂಡು ಈ ಥರ ಟೈಟಾಗಿ ಎಳೀರಿ. ಇಲ್ಲಾಂದರೆ ನಿಮಗೆ ಅದು ಕೂರಲ್ಲ ಅಂತ ಹೇಳಿದರೆ ಅಲ್ಲಿಗೊಂದು ಸೇಫ್ಟಿ ಪಿನ್ ಹಾಕ್ಬಿಡಿ. ಸೊ ಸೇಫ್ಟಿ ಪಿನ್ ಹಾಕ್ಕೊಂಡು ನೆಕ್ಸ್ಟ್ ನೀವು ಸೊಂಟಕ್ಕೆ ಕಟ್ಕೊಳ್ತಾ, ಅಂದರೆ ಒಂದೊಂದು ಈಚ್ ರೌಂಡನ್ನ ನಾವು ಕಟ್ಕೊಬೇಕಿದ್ರೆ ಎಳೆದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ಅದನ್ನು. ಸೊ ನಾನು ಅದೇ ಥರ ಮಾಡ್ತಿದ್ದೀನಿ. ಸೊ ಈಗ
ವಿತೌಟ್ ಬಾರ್ಡರ್ ಇಲ್ದೇ ಇರೋ ಸ್ಯಾರಿನ ತೊಗೊಳ್ಳಿ, ಬಿಕಾಸ್ ಅದು ವಿತ್ ಬಾರ್ಡರ್ ಇರೋದು ಸ್ವಲ್ಪ ಅದು ಚುಚ್ಚಿದಂಗೆ ಅದು ಇದು ಆಗುತ್ತೆ ಅಂತ. ಸೊ ವಿತೌಟ್ ಬಾರ್ಡರ್ ಇಲ್ಲದೆ ಇರೋ ತೊಗೊಂಡ್ರೆ ಸ್ಮೂತಾಗಿ ಹೊಟ್ಟೆ ಮೇಲೆ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ನಾನು ಅದೇ ಥರ ವಿತೌಟ್ ಬಾರ್ಡರ್ ಇಲ್ಲದೆ ಇರೋ ಥರ ಸ್ಯಾರಿನೇ ನಾನು ತೊಗೊಂಡಿದ್ದೆ. ಸೊ ಈಗ ಅದು ಸಿಗಲಿಲ್ಲ ಅಂತ ಹೇಳಿ ನಾನು ಈ ಸ್ಯಾರಿನ ತೊಗೊಂಡಿದ್ದೀನಿ. ಸೊ ಇದು ಪೂರ್ತಿ ಪ್ರೋಸೆಸ್ ಆದಮೇಲೆ ನಾನಿವಾಗ ಒಂದು ಸೇಫ್ಟಿ ಪಿನ್ನ ತೊಗೊಂಡು ಹಾಕ್ತಿದ್ದೀನಿ ಅಲ್ಲಿಗೆ. ಸೊ ಏನಕ್ಕಂದರೆ ಅದು ಸ್ಟಿಫಾಗಿ ಕೂರಲಿ ಅಂತ ಅಷ್ಟೇ. ಅದನ್ನು ತೊಗೊಂಡೋಗಿ ನಾವು ಅದರೊಳಗಡೆ ಸಿಕ್ಕಿಸಿದ್ರೆ ಅದು ಬಿದೋಗುತ್ತೆ ಅಂತ ಹೇಳಿ ಸೇಫ್ಟಿ ಪಿನ್ನ ಹಾಕಿ. ಸೊ ಇದು ಒಂದು ಟೈಪಲ್ಲಿ ನಾನು ಕಟ್ಕೊಳ್ತಿದ್ದೆ. ಸೊ ಹೀಗೆ ನಾನು 2 ಥರ ಬಟ್ಟೆನ ಕಟ್ತಾಯಿದ್ದೆ. ಅದರಲ್ಲಿ ಸೆಕೆಂಡ್ ಟೈಪ್ ಇದೆಯಲ್ಲ, ಅದು ನನಗೆ ಸ್ವಲ್ಪ ಒಬ್ಬಳೇ ಕಟ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಇತ್ತು ಅಂತ ಹೇಳಿ ನಾನು ಸೆಕೆಂಡ್ ಒನ್ನೇ ನಾನು ಕಟ್ತಾಯಿದ್ದೆ. ಸೊ ಹೀಗೆ ನಾನು 8 ಮಂತ್ಸ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಇದೇ ಥರ ನಾನು ನನ್ನ ಬೆಳ್ಳಿಗೆ ನಾನು ಸೀರೆನ ಕಟ್ತಾ ಬರ್ತಿದ್ದೆ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ನೆಕ್ಸ್ಟ್ ಯಾವ ವಿಡಿಯೋನ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್.